ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ ತಗೊಳ್ಳಲೇಬೇಕು, ಆದರೆ ನಾನು ಯಾವ ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗಬೇಕು ಅಂತ ಒಂದು ಕನ್ಫ್ಯೂಷನಲ್ಲಿದ್ದಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋಲ್ಲಿ 2025ರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ನೀವು ಯಾಕೆ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ. ಸರ್, ಈಗ ಗೌರ್ಮೆಂಟ್ ಜಾಬ್ ಅನ್ನೋದು ಹಲವಾರು ಜಾಬ್ಸ್ ಇದಾವೆ, ಹಲವಾರು ಎಕ್ಸಾಮ್ಸ್ ಇದ್ದಾವೆ. ಸೆಂಟ್ರಲ್ ಲೆವೆಲ್ ಇದೆ, ಸ್ಟೇಟ್ ಲೆವೆಲ್ ಇದೆ, ಹೌದಾ? ಸೊ ಅದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸೇ ಯಾಕೆ ನಾನು ಪ್ರಿಫರ್ ಮಾಡೋದು ಅನ್ನೋದ್ರ ಬಗ್ಗೆನೂ ಡೀಟೇಲ್ಡ್ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ, ಈಗ ನಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗಲ್ಲ, ಹೌದಾ? ಒಂದು ವೇಳೆ ನೋಟಿಫಿಕೇಷನ್ ಬಂದ ಮೇಲೆ ಎಕ್ಸಾಮ್ ಯಾವಾಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಒಂದು ವೇಳೆ ಎಕ್ಸಾಮ್ ಕಂಡಕ್ಟ್ ಮಾಡಿದರೂ ಆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ರಿಸಲ್ಟ್ ಬಂದರೂ ಕೂಡ ಆ ರಿಸಲ್ಟ್ ಎಲ್ಲಿವರೆಗೆ ನಮಗೆ ಕರೆಕ್ಟಾಗಿರುತ್ತೆ ಅನ್ನೋದು ಕೂಡ ಒಂದು ಡೌಟ್ ಇದೆ, ಯಾಕಂದರೆ ನಮ್ಮ ಪಾಸ್ಟ್ ಹಗರಣಗಳನ್ನ ನೋಡಿದರೆ, ಹೌದಾ? ಸೊ ಇದು ಆಯಿತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋದರೆ ಮೋಸ್ಟ್ ಕಾಮನ್ ಎಕ್ಸಾಮ್ಸ್ SSC ಮತ್ತು ರೈಲ್ವೇಸ್. ಒನ್ಸ್ ಅಗೇನ್ ರೈಲ್ವೇಸ್ದು ಕೂಡ ಸೇಮ್ ಪ್ರಾಬ್ಲಮ್ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಥರ. ಓಕೆ, ಸೊ ಅದು ಕೂಡ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಬಂದರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಗೊತ್ತಾಗಲ್ಲ. SSC ಎಸ್ ರೆಗ್ಯುಲರ್ ಆಗಿ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಏನಾದರೂ ನೀವು ಪ್ರಿಪೇರ್ ಆಗ್ತಾ ಇದ್ದರೆ SSC ಈಸ್ ಒನ್ ಎಕ್ಸಾಮ್ ನಾನು ನಿಮಗೆ ಪ್ರಿಫರ್ ಮಾಡೋದು. ಹಾಗಾದರೆ ಬ್ಯಾಂಕಿಂಗ್ ಎಕ್ಸಾಮೇ ಯಾಕೆ ಪರ್ಟಿಕ್ಯುಲರ್ ಆಗಿ? ಸೊ ನೋಡಿ, ಈ ವಿಡಿಯೋ ನಾನು ನಿಮಗೆ 4 ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಗ 1, ನಿಮಗೆ ವೇಕೆನ್ಸೀಸ್ ಎಷ್ಟಿರ್ತವೆ, ಯಾವಾಗ ಬರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎರಡನೇ ಭಾಗದಲ್ಲಿ ನಿಮಗೆ ಈ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಕಾಂಪಿಟೇಷನ್ ಎಷ್ಟಿದೆ, ಅದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಷ್ಟು ಕಾಂಪಿಟೇಷನ್ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮೂರನೇದಲ್ಲಿ ನಿಮ್ಮ ಸ್ಯಾಲರಿ ಏನಿರುತ್ತೆ, ಕ್ಲರಿಕಲ್ ಲೆವೆಲಲ್ಲಿ ಏನು ಸ್ಯಾಲರಿ ಇರುತ್ತೆ ಮತ್ತು ಆಫೀಸರ್ ಲೆವೆಲಲ್ಲಿ ಏನು ಸ್ಯಾಲರಿ ಇರುತ್ತೆ, ಅದಕ್ಕಂತ ಜಾಸ್ತಿ ಹೋದಲ್ಲಿ ಇನ್ನೂ ಸ್ಯಾಲರಿ ಯಾವ ಥರ ಹೈಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ತೀನಿ. 4ನೇ, ಜಾಬ್ ಸ್ಟೆಬಿಲಿಟಿ ಹೇಗಿರುತ್ತೆ ಮತ್ತು ಇದರಲ್ಲಿ ಅಡಿಷ್ನಲ್ ಪರ್ಕ್ಸ್ ಅಥವಾ ಅಡಿಷ್ನಲ್ ಅಡ್ವಾಂಟೇಜಸ್ ಅನ್ನೋದು ಏನೇನು ಇರುತ್ತೆ ಬ್ಯಾಂಕಿಂಗ್ ಜಾಬ್ಸಲ್ಲಿ ಅನ್ನೋದ್ರ ಕೂಡ ನಾನು ತಿಳಿಸ್ತೇನೆ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್? ಭಾಗ 1, ವೇಕೆನ್ಸೀಸ್ ಆ್ಯಂಡ್ ನೋಟಿಫಿಕೇಷನ್. ನೋಡಿ, ಪ್ರತಿ ವರ್ಷ ಸಾವಿರಾರು ವೇಕೆನ್ಸೀಸ್ ಬರ್ತವೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ, ಅದು ಕನ್ಸಿಸ್ಟೆಂಟ್ ಆಗಿ. ನಮಗೆ ಈ ಜೂನಿಂದ ಡಿಸೆಂಬರ್ ಅನ್ನೋದು ಏನಿರುತ್ತಲ್ಲ, ಇದನ್ನು ನಾವು ಬ್ಯಾಂಕಿಂಗ್ ಸೀಸನ್ ಅಂತ ಕರಿತೀವಿ ಪ್ರತಿ ವರ್ಷ. ಏಕೆಂದರೆ ಹಲವಾರು ವೇಕೆನ್ಸೀಸ್ ನಮಗೆ ಮೇಯ್ನ್ಲಿ ಇಲ್ಲಿಂದನೇ ಶುರುವಾಗೋದು. ಸೊ ನಮಗೆ ಪ್ರತಿ ವರ್ಷ ಫಸ್ಟ್ ನೋಟಿಫಿಕೇಷನ್ ಬರೋದು RRB PO ಎಕ್ಸಾಮ್ದು ಜೂನ್, ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಸೀಸನ್. ಇದರಲ್ಲಿ ನಮಗೆ ಕ್ಲರಿಕಲಲ್ಲಿ 10,000ಕ್ಕಿಂತ ಹೆಚ್ಚು ಪೋಸ್ಟ್ಗಳಿರ್ತವೆ, PO ಅಲ್ಲಿ 3-4 ಸಾವಿರಕ್ಕಿಂತ ಹೆಚ್ಚು ಪೋಸ್ಟ್ಗಳಿರ್ತವೆ. ಅದೇ ಥರ ಕರ್ನಾಟಕದ ಬಗ್ಗೆ ಮಾತಾಡಿದರೆ ಕ್ಲರಿಕಲ್ ಲೆವೆಲಲ್ಲಿ ನಮಗೆ 400ರಿಂದ 500 ಪೋಸ್ಟ್ ಬರುತ್ತೆ, PO ಅಲ್ಲಿ 200ರಿಂದ 300 ಪೋಸ್ಟ್ ಬರುತ್ತೆ. ನಾನು ಬರೀ RRB ಬಗ್ಗೆ ಹೇಳಿದ್ದು. ಇದು RRB ಬಿಟ್ಟು ಮತ್ತೆ ನಮಗೆ IBPS ಕ್ಲರ್ಕ್, IBPS PO ಕೂಡ ಸಪ್ರೇಟ್ ಇರುತ್ತೆ, SBI ಕ್ಲರ್ಕ್, SBI PO ಕೂಡ ಸಪ್ರೇಟ್ ಇರುತ್ತೆ. ಈ ನೋಟಿಫಿಕೇಷನ್ಸ್ ಎಲ್ಲ ಕನ್ಸಿಸ್ಟೆಂಟಾಗಿ ಬರ್ತವೆ. ನಿಮಗೆ ಒಮ್ಮೆ ಡೇಟ್ ಅನೌನ್ಸ್ ಆಯಿತು ಅಂದರೆ 101% ಅದೇ ಡೇಟಿಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2025ರಲ್ಲಿ RRB PO ಅನ್ನೋದು ನಮಗೆ ಎಕ್ಸಾಮ್ ಬಂದುಬಿಟ್ಟು ಜುಲೈ 28 ಅಥವಾ 29 ಟೈಮಲ್ಲಿದೆ ಪ್ರಿಲಿಮಿನರಿ ಎಕ್ಸಾಮ್. ಸೆಪ್ಟೆಂಬರ್ ಮಧ್ಯದಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಅದಾದ ಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ, ನಿಮ್ಮ ರಿಸಲ್ಟ್ ಬರುತ್ತೆ January 1. ಇದು ಫಿಕ್ಸ್, ಇದು ನಮಗೆ ಪ್ರತಿ ವರ್ಷ ಆಗುತ್ತೆ ಇದೇ ಥರ. ಸೊ ಅದೇ ಥರ ನಿಮಗೆ RRB ಕ್ಲರ್ಕ್ದು ಕೂಡ ರಿಸಲ್ಟ್ January 1ಗೆ ಫಿಕ್ಸ್ ಇರುತ್ತೆ. ಇನ್ನು ನೋಟಿಫಿಕೇಷನ್ ಕೂಡ ಬಿಟ್ಟಿಲ್ಲ ನಾನು, ಆದರೂ ಡೇಟ್ಸ್ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕನ್ಸಿಸ್ಟೆಂಟಾಗಿ ನಮಗೆ ವೇಕೆನ್ಸಿ ಬರ್ತವೆ ಅಂತ. ಅದರ ನಂತರ ಬರುತ್ತೆ IBPS ಕ್ಲರ್ಕ್ ಮತ್ತು IBPS PO. ಅದು ಮುಗಿದ ತಕ್ಷಣ ಬರುತ್ತೆ SBI ಕ್ಲರ್ಕ್, SBI PO. ಸೊ ಈ ಜೂನಿಂದ ಸ್ಟಾರ್ಟ್ ಆಗಿರೋದು ಮತ್ತೆ ನೆಕ್ಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ವರೆಗೆ ಕಂಟಿನ್ಯೂಸ್ ನಿಮಗೆ ಬ್ಯಾಂಕ್ ಎಕ್ಸಾಮ್ಸ್ ಬಂದೇ ಬರ್ತವೆ. ಸೊ ಇದರಲ್ಲಿ ಯಾವುದೇ ಮೋಸ ಇಲ್ಲ. ಇದು ನಮಗೆ ವೇಕೆನ್ಸೀಸ್ ಮತ್ತು ನಂಬರ್ ಆಫ್ ಪೋಸ್ಟ್ಸ್ ಬಗ್ಗೆ ಓವರಾಲ್ ಆಗಿ ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ಬರೀ ಕರ್ನಾಟಕಕ್ಕೆ ಕ್ಲರಿಕಲ್ ಲೆವೆಲಲ್ಲಿ ಏನಿಲ್ಲ ಅಂದರೂ 3ರಿಂದ 4 ಸಾವಿರ ಪೋಸ್ಟ್ಗಳಿರ್ತವೆ. ಅದೇ PO ಲೆವೆಲಲ್ಲಿ 500ರಿಂದ 1000 ಪೋಸ್ಟ್ಗಳಿರ್ತವೆ, ಎಲ್ಲ ಬ್ಯಾಂಕ್ಗಳನ್ನು ಲೆಕ್ಕ ಹಾಕ್ಕೊಂಡ್ರೆ ಎವ್ರಿ ಇಯರ್ ಇದು. ಅದು ಅಲ್ಲದೆ ಇನ್ನು ನಮಗೆ LBO
ಅಂದರೆ ಲೋಕಲ್ ಬ್ರ್ಯಾಂಚ್ ಆಫೀಸರ್ ಅಂತ ಪ್ರತಿಯೊಂದು ಬ್ಯಾಂಕು ತನ್ನದೇ ಆದ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಕೆನರಾ ಬ್ಯಾಂಕ್ಗೆ ಸಪ್ರೇಟ್ ಕಂಡಕ್ಟ್ ಮಾಡುತ್ತೆ. ಓಕೆ, ಯುಕೋ ಬ್ಯಾಂಕ್ ಇದ್ದರೆ ಅವ್ರದ್ದೇ ಸಪ್ರೇಟ್ ಆಗುತ್ತೆ, ಯೂನಿಯನ್ ಬ್ಯಾಂಕ್ದೇ ಸಪ್ರೇಟ್ ಆಗಿರುತ್ತೆ. ಇವೆಲ್ಲ ಎಕ್ಸಾಮ್ಸ್ಗಳು ಬಿಟ್ಟು ಮತ್ತು ಕರ್ನಾಟಕ ಬ್ಯಾಂಕ್ದೇ ಒಂದು ಸಪ್ರೇಟ್ ಎಕ್ಸಾಮ್ಸ್ ಬರುತ್ತೆ. ಅಲ್ಲಿ ಏನಿಲ್ಲ ಅಂದರೂ ಕರ್ನಾಟಕಕ್ಕೆ ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು 400 ಪೋಸ್ಟ್ಗಳಾದರೂ ಬಿಡ್ತಾರೆ. ಸೊ ಇಷ್ಟು ಅಲ್ಲದೆ ಇನ್ನೂ ವೇಕೆನ್ಸೀಸ್ ಬಗ್ಗೆ ಮಾತಾಡಿದ್ರೆ, ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಲ್ಲಿ ನೀವು ಈಸಿಯಾಗಿ ಇನ್ಶೂರೆನ್ಸ್ ಕಂಪನೀಸ್ಗೂ ಅಪ್ಲೈ ಮಾಡ್ಬೋದು. ಅಂದರೆ LIC, NIACL ಈ ಥರ 5 ಇನ್ಶೂರೆನ್ಸ್ ಕಂಪನೀಸ್ ಇದ್ದಾವೆ. ಅದರಿಂದನೂ ಬಹಳಷ್ಟು ಜಾಬ್ಗಳು ಬರ್ತವೆ ಪ್ರತಿ ವರ್ಷ. ಅದೂ ಅಲ್ಲದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದು ಎಕ್ಸಾಮ್ ಪ್ಯಾಟ್ರನ್ ಸೇಮ್ ಇರುತ್ತೆ. ಸೊ ಇಷ್ಟೆಲ್ಲ ಎಕ್ಸಾಮ್ಸ್ ನಮಗೆ ಬರೀ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದ್ರಿಂದ ಸೊ ಎಷ್ಟೊಂದು ವೇಕೆನ್ಸೀಸ್ ಇದ್ದಾವೆ. ಸೊ ಇಷ್ಟು ವೇಕೆನ್ಸೀಸ್ ನಮಗೆ, ಇಷ್ಟು ಪೋಸ್ಟ್ಸು ಕನ್ಸಿಸ್ಟೆಂಟಾಗಿ ಬೇರೆ ಕಡೆ ಬರೋದು ತುಂಬ ಕಷ್ಟ. ಅದು ಅಲ್ಲದೆ ಇಷ್ಟು ಕ್ಲೀನಾಗಿ ನಡೆಯೋದು ಕೂಡ ಎಕ್ಸಾಮ್ಸ್, ಅಂದರೆ ಯಾವುದೇ ಹಗರಣ ಇಲ್ಲದೆ. ನೀವು ನೋಡಿರ್ಬೋದು, ನಮಗೆ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಆ ಸ್ಕ್ಯಾಮ್ ಈ ಸ್ಕ್ಯಾಮ್ ಅಂತ ಆಗಿರುತ್ತೆ. ಆದರೆ ಯಾವತ್ತಿಗೂ ನೀವು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಸ್ಕ್ಯಾಮ್ ಆಗಿದೆ ಅನ್ನೋದು ತುಂಬ ಆಚೆ ಬರೋದಿಲ್ಲ ಅಂದರೆ ಆಗಿರುವುದಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆರ್ ದ ಮೋಸ್ಟ್ ಟ್ರಸ್ಟೆಡ್ ಎಕ್ಸಾಮ್ಸ್. ಸೊ ದಿಸ್ ಈಸ್ ದ ಫಸ್ಟ್ ರೀಸನ್ ವೈ ಯು ಶುಡ್ ಗೋ ಫಾರ್ ಬ್ಯಾಂಕ್ ಎಕ್ಸಾಮ್ಸ್. ಭಾಗ 2, ಇಲ್ಲಿ ನಾವು ಮಾತಾಡೋಣ ಕಾಂಪಿಟೇಷನ್ ಬಗ್ಗೆ. ಸರ್, ಕಾಂಪಿಟೇಷನ್ ಎಷ್ಟಿದೆ? ಕಾಂಪಿಟೇಷನ್ ತುಂಬಾ ಇದೆ. ಟು ಬಿ ವೆರಿ ಫ್ರ್ಯಾಂಕ್, ಕರ್ನಾಟಕದ ಬಗ್ಗೆ ಮಾತಾಡಿದರೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ಮಕ್ಕಳು ಬಿಟ್ಟು ಬೇರೆಯವರು ಎಲ್ಲರೂ ಅಪ್ಲೈ ಮಾಡ್ತಾರೆ. ಅದು ಈಗ ಸ್ಲೋವಾಗಿ ಬದಲಾಗ್ತಾ ಇದೆ. ಇತ್ತೀಚೆಗೆ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನೋದು ಏನಿದೆ ಅಲ್ಲ, ಮೇನ್ ಹೈರಿಂಗ್ ಫೋಕಸ್ ಎಲ್ಲ ಅವರು ಕೂಡ ನಮ್ಮ ಕರ್ನಾಟಕದವ್ರನ್ನೇ ತಗೋಬೇಕು ಅನ್ನೋದ್ರ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರೆ. ಅದು ಒಂದು ನಮಗೆ ಅಡ್ವಾಂಟೇಜ್. ಈಗ ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಯಾಕೆ ಬಂದು ಬರೀತಾರೆ ಸರ್? ಸಿಂಪಲ್, ನಮ್ಮಲ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ, ಪ್ರಿಪರೇಷನ್ ಲಾಂಗರ್ ಡ್ಯೂರೇಷನ್ ತೊಗೊಳುತ್ತೆ ಅಂತ ಅಂದ್ಕೊತಿದ್ದಾರೆ. ಓಕೆ, ಸೊ ನೀವು ಕೆಲವೊಂದು ಕಡೆ ನೋಡಿದ್ರೆ, ಇವಾಗ ಆಂಧ್ರ ಪ್ರದೇಶ್, ತಮಿಳ್ನಾಡು ಈ ಕಡೆ ಹೋದಾಗ ಮತ್ತು ಉತ್ತರ ಭಾರತ ಕಡೆ ಹೋದಾಗ ಮಕ್ಕಳು 2 ವರ್ಷ 3 ವರ್ಷನೂ ಕೂತ್ಬಿಟ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ನಮ್ಮ ಹುಡುಗರಿಗೆ 2 ವರ್ಷ ಕೂಡಬೇಕಾ ನಾನು, 3 ವರ್ಷ ಕೂಡಬೇಕಾ ನಾನು ಅನ್ನೋದು ಒಂದು ಭಯ. ಸರ್, ಬೇಕಾಗಿಲ್ಲ. ಕೇವಲ 1 ವರ್ಷದ ಒಳಗಡೆ ಬ್ಯಾಂಕಿಂಗ್ ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡ್ಬೋದು ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ ನಿಮಗೀಗ. ಅದು ಹೇಗೆ ಅನ್ನೋದು ನಾನು ಬೇಕಿದ್ರೆ ಸ್ಟ್ರಾಟಜಿ ವಿಡಿಯೋಲಿ ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಕರ್ನಾಟಕದ ವಿದ್ಯಾರ್ಥಿಗಳು ಬರೀತಿರೋದು ಭಾಳ ಕಡಿಮೆ ಜನ ಇದ್ದಾರೆ. ಅದು ನಮ್ಮ ಅಡ್ವಾಂಟೇಜ್. ಸರ್, ಇವಾಗ ಒಂದು ಬ್ಯಾಂಕ್ ಜಾಬಿಗೆ ಏನಿಲ್ಲ ಅಂದರೂ ಮಿನಿಮಮ್ 1000 ಜನ ಅಪ್ಲೈ ಮಾಡ್ತಾರೆ. ಒಂದು ಜಾಬಿಗೆ 1000 ಜನರಲ್ಲಿ ಒಬ್ಬರಿಗೆ ನಮಗೆ ಬ್ಯಾಂಕ್ ಜಾಬ್ ಬರುತ್ತೆ. ಸರ್, ಆದರೆ ನಾನು 1000 ಜನ ಜೊತೆ ಕಂಪೀಟ್ ಮಾಡಬೇಕಾಗಿ ಥಿಂಕ್ ಮಾಡಿ. ನಮ್ಮ ನಾವು ಸ್ಕೂಲಲ್ಲಿದ್ದಾಗ 60 ಜನ ಇದ್ದರು. ಆ 60 ಜನದಲ್ಲಿ ನಾನು ಫಸ್ಟ್ ಬರಬೇಕು ಅಂದರೆ ಎಷ್ಟು ಕಾಂಪಿಟೇಷನ್ ಇರ್ತಿತ್ತು ನಮಗೆ. ಇವಾಗ 1000 ಜನದಲ್ಲಿ ನೀವು ಫಸ್ಟ್ ಬರಬೇಕು. ಸರ್, ಆದರೆ ಮತ್ತು ಹೇಗೆ 1000 ಜನರಲ್ಲಿ ಕಂಪೀಟ್ ಮಾಡೋದು? ಸರ್, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಜಾಬಿಗೆ 1000 ಜನ ಅಪ್ಲೈ ಮಾಡಿದ್ರು ಕೂಡ ಅದರಲ್ಲಿ ಮೋರ್ ದೆನ್ 500 ಪೀಪಲ್ ಯಾವ ಥರ ಅಪ್ಲೈ ಮಾಡಿರ್ತಾರೆ ಅಂದರೆ, ಮನೆಯಲ್ಲಿ ಫೋರ್ಸ್ ಮಾಡಿರ್ತಾರೆ ನೀವು ಅಪ್ಲೈ ಮಾಡಿ ಅಂತ, ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಅದು ಅಲ್ಲದೆ ಅವ್ರ ಫ್ರೆಂಡ್ಸ್ ಅಪ್ಲೈ ಮಾಡಿ ಅಂತ, ಅವರ ಫ್ರೆಂಡ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ಅಂತ ಇವರು ಅಪ್ಲೈ ಮಾಡಿರ್ತಾರೆ. ಈ ಥರ ಡಿಫ್ರೆಂಟ್ ರೀಸನ್ಸ್. ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಸುಮ್ಮನೆ ಅಪ್ಲೈ ಮಾಡಬೇಕು, ಯಾವುದೋ ಒಂದು ಹೋಗಿ ಅಟೆಂಡ್ ಮಾಡಿ ಬರೋಣ ಅನ್ನೋರು 500ಕ್ಕೂ ಹೆಚ್ಚಿರ್ತಾರೆ ಸರ್. ಇನ್ನೂ ಒಂದು ನಾವು 500 ಉಳಿದ 500 ಜನ ಬಗ್ಗೆ ಲೆಕ್ಕ ಹಾಕಿದರೆ, ಈ 500 ಜನರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರಿಪರೇಷನ್ ಮಾಡೋರು ಇರ್ತಾರೆ. ನಾನು ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ, ಇವರು ರೈಲ್ವೇಸಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಸೊ ರೈಲ್ವೇಸಿಗೆ ಪ್ರಿಪೇರ್ ಆಗ್ತಿರ್ತಾರೋ ಬ್ಯಾಂಕ್ ನೋಟಿಫಿಕೇಷನ್ ಬಂತಲ್ಲ, ಇದನ್ನು ಹಾಕ್ಬಿಡೋಣ, ಹೋಗಿ ಬರೆದು ನೋಡೋಣ, ಬಂದರೆ ಬಂತು ಅನ್ನೋರು ಭಾಳ ಜನ ಇರ್ತಾರೆ. ಇದು ಬಿಟ್ಟು ನೋಟಿಫಿಕೇಷನ್ ಬಂದ ಮೇಲೆ ಪ್ರಿಪರೇಷನ್ ಶುರು ಮಾಡೋರು ಇರ್ತಾರೆ. ಅವ್ರದ್ದು ಎಕ್ಸಾಮ್ ಕ್ಲಿಯರ್ ಆಗೋದು ಸಾಧ್ಯನೇ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಒಬ್ಬ ವಿದ್ಯಾರ್ಥಿ ನೋಟಿಫಿಕೇಷನ್ ಬಂದ ಮೇಲೆ ಪ್ರಿಪರೇಷನ್ ಶುರು ಮಾಡ್ತಿದ್ದಾನೆ ಅಂದರೆ ಆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವ್ರನ್ನೆಲ್ಲರನ್ನೂ ತೆಗೆದ್ರೆ ಕೊನೆಗೆ ನಮಗೆ ಉಳಿಯೋರು ಒಂದು 100ರಿಂದ 150 ಜನ ಉಳಿತಾರೆ. ಇವರು ನಿಮ್ಮ ಮೇನ್ ಕಾಂಪಿಟೇಟರ್ಸ್. ಸೊ ಇವರೊಂದಿಗೆ ನೀವು ಕಂಪೀಟ್ ಮಾಡಬೇಕು.
ಸೊ ಇವ್ರ ಜೊತೆಗೆ ಕಂಪೀಟ್ ಮಾಡ್ಬೋದಾ? ಆರಾಮ್ಸೆ ಕಂಪೀಟ್ ಮಾಡಬಹುದು, ಆದರೆ ನಿಮಗೆ ಪ್ರಾಪರ್ ಸ್ಟ್ರಾಟಜಿ ಇರಬೇಕು. ಸೊ ನೋಡಿ, 1000 ಜನ ಅಂದ್ಕೊಂಡಿದ್ವಿ, ಅದು 100ರಿಂದ 150ಕ್ಕೆ ಬಿದ್ದೋಗಿದೆ. ಸೊ ನಮ್ಮ ರಾಜ್ಯದಲ್ಲಿ ಆ್ಯಕ್ಚುಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ ಸರ್. ಬೇರೆ ರಾಜ್ಯದವರು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಷ್ಟು ನಮ್ಮ ಹುಡುಗರು ಪ್ರಿಪೇರ್ ಆಗಲ್ಲ. 1 ಇಯರ್ ಪ್ರಾಪರಾಗಿ ಕೂತ್ಕೊಂಡ್ರೆ ಈಸಿಯಾಗಿ ಬ್ಯಾಂಕ್ ಎಕ್ಸಾಮ್ ತೊಗೋಬೋದು. ಅದ್ರ ಬಗ್ಗೆ ನಾನು ಸ್ಟ್ರಾಟಜಿ ವಿಡಿಯೋಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಇದು ನಮ್ಮ ಕಾಂಪಿಟೇಷನ್ ಬಗ್ಗೆ ಆಯಿತು, ಭಾಗ 2.